ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ನ ಯೋಜನಾಧಿಕಾರಿ ಅಣ್ಣಪ್ಪರವರ ನೇತೃತ್ವದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಧರ್ಮಪತ್ನಿ ಮಾತೃಶ್ರೀ ಹೇಮಾವತಿ ಅಮ್ಮನವರ ಹುಟ್ಟುಹಬ್ಬದ ಪ್ರಯುಕ್ತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಮಾಗಡಿ ತಾಲೂಕಿನಾದ್ಯಂತ ಮಾಸಾಶನ ಪಡೆಯುತ್ತಿರುವ ಫಲಾನುಭವಿಗಳಿಗೆ ಹಣ್ಣುಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷ ದೊಡ್ಡಬಣಗೆರೆ ಮಾರಣ್ಣ, ಸದಸ್ಯ ಮುನಿಕೃಷ್ಣ, ಮಹೇಶ್ ಅವರುಗಳು ಹಾಜರಿದ್ದರು. ಇವತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಹುಟ್ಟುಹಬ್ಬ ಇದೆ. ಹುಟ್ಟುಹಬ್ಬದ ಪ್ರಯುಕ್ತ ನಿಮ್ಮ ಥರ ಯಾರೆಲ್ಲ ಮಾಸಾಶನ ನಾವು ಕೊಡ್ತೀವೋ ಅವರಿಗೆ ಎಲ್ರಿಗೂ ಹಣ್ಣು ಹಂಪಲು ವಿತರಣೆಯನ್ನು ಮಾಡ್ತಿದ್ದೀವಿ. ಅವರಿಗೆ ಒಳ್ಳೇದಾಗಲಿ, ಒಳ್ಳೆಯ ಆರೋಗ್ಯ ಆಯುಷ್ಯ ಸಿಗಲಿ ಅಂತ ಹೇಳ್ಬಿಟ್ಟು ಇವತ್ತು ನಿಮಗೆ ಕೊಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ. ಓಂ ಶ್ರೀ ಮಂಜುನಾಥೇ ನಮಃ. ಕ್ಷೇತ್ರದ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸಿಕೊಂಡು ಪೂಜ್ಯ ಕಾವಂದೂರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡಿಕೊಂಡು ಈ ದಿನ ಮಾತೃಶ್ರೀ ಹೇಮಾವತಿ ಅಮ್ಮನವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಗಡಿ ತಾಲೂಕಿನ ಮಾಸಾಶನ ಫಲಾನುಭವಿಗಳು 74 ಜನ ಇತ್ತು. ಅವರೆಲ್ಲರಿಗೂ ಮಾತೃಶ್ರೀ ಅಮ್ಮನವರ ಹುಟ್ಟುಹಬ್ಬದ ಪ್ರಯುಕ್ತ ಹಣ್ಣು ಹಂಪಲು ವಿತರಣೆಯನ್ನು ಮಾಡ್ತಾಯಿದ್ದೀವಿ. ಈ 74 ಜನ ಮಾಸಾಶನ ಫಲಾನುಭವಿಗಳೇನಿದ್ದಾರೆ ಅವರಿಗೆ ಪ್ರತಿ ತಿಂಗಳು ಕ್ಷೇತ್ರದ ವತಿಯಿಂದ 1,000 ರು ಮಾಸಾಶನವನ್ನು ಉಚಿತವಾಗಿ ನೀಡುತ್ತಿದ್ದು,
ಇವರ ಒಂದು ಜೀವನದ ನಿರ್ವಹಣೆಗೆ ಅನುಕೂಲವಾಗಲಿ ಅಂತೇಳ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಮೂಲಸೌಕರ್ಯಕ್ಕೆ ಇವರಿಗೆ ಏನಾದರೂ ಅವಶ್ಯಕತೆಗಳಿದ್ದರೆ ಪಾತ್ರೆಗಳನ್ನು ಕೊಡುವಂಥದ್ದು, ಬಟ್ಟೆಗಳನ್ನು ಕೊಡುವಂಥದ್ದು, ಮತ್ತು ಬೆಡ್ಶೀಟ್ಗಳನ್ನು ಕೊಡುವಂಥದ್ದು, ಸೋಪ್ಗಳನ್ನು ಕೊಡುವಂಥದ್ದು, ಬಾಚಣಿಗೆಗಳನ್ನು ಕೊಡುವಂಥದ್ದು ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಇಂತಹ ಹಲವಾರು ಅಸಹಾಯಕರು ಯಾರೆಲ್ಲ ಇದ್ದಾರೆ, ನಿರ್ಗತಿಕರು ಯಾರು ಇದ್ದಾರೆ, ಯಾರು ನೋಡ್ಕೊಳ್ದಲ್ಲೇ ಇರುವಂತಹ ವ್ಯಕ್ತಿಗಳು ಇರುವಂಥವರಿಗೆ ನಾವು ಗುರುತಿಸಿ ಅವರಿಗೆ ವಾತ್ಸಲ್ಯ ಮನೆಯನ್ನು ಕೂಡ ಕಟ್ಟಿಸಿಕೊಡುವಂಥ ಕೆಲಸಗಳನ್ನು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಮಾಡ್ತಿದ್ದು, ಮಾತುಶ್ರೀ ಹೇಮಾವತಿ ಅಮ್ಮನವರಿಗೆ ಇನ್ನೂ ಒಳ್ಳೆಯ ಆರೋಗ್ಯವನ್ನು ದೇವರು ಕರುಣಿಸಲಿ, ಒಳ್ಳೆಯ ಆಯುಷನ್ನು ಕರುಣಿಸಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇದು ನಾವು ಮಾಶಾಸನ ವಿತರಣೆಯನ್ನು ಮಾಡುವಂತಹ ಫಲಾನುಭವಿಗಳಿಗೆ ನಾವು ಮಾಶಾಸನ ವಿತರಣಾ ಕೈಪಿಡಿ ಅಂತ ಹೇಳ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ನಾವು 1,000 ಹಣವನ್ನು ಏನು ಕೊಡ್ತೀವಿ ಅದನ್ನು ನಾವು ಈ ವಿತರಣಾ ಕೈಪಿಡಿಯಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ನಮೂನೆಯಲ್ಲಿ ಎಂಟ್ರಿಯನ್ನು ಮಾಡಿಬಿಟ್ಟು ಅವರಿಗೆ ಕೊಡುವಂಥ ಕೆಲಸಗಳನ್ನು ಮಾಡ್ತೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.